ಹಾಯ್ ನಮಸ್ತೆ ಫ್ರೆಂಡ್ಸ್. ಇದು ನನ್ನ 4ನೇದೋ 5ನೇದೋ ವ್ಲಾಗ್ ಆಗಿದೆ ಅನಿಸುತ್ತೆ, ನನಗೆ ಗೊತ್ತಾಗಿದೆ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಲೇಟಾಗಿದ್ವಿ. ನಮ್ಮನೆಯವರು ಎಲ್ಲೋ ಗೃಹ ಪ್ರವೇಶಕ್ಕೆ ಎಲ್ಲಿಗೋ ಹೋಗಬೇಕಾಗಿತ್ತು. ಹಾಗಾಗಿ ಅವರು ಸ್ವಲ್ಪ ಎಲ್ಲ ಎದ್ದು ಪಾಪ ಬೇಗ ಬೇಗ ಕೆಲಸ ಮಾಡಿಕೊಂಡ್ರು. ನಾನು ಸ್ವಲ್ಪ ನಿಧಾನನೇ ಆಯ್ತು ಇವತ್ತು ಎದ್ದು ಸ್ವಲ್ಪ ಲೈಟಾಗಿ ಎಗ್ ರೈಸ್ ಮಾಡಿಬಿಟ್ಟು ಕೂತಿದ್ದೆ. ಒಂದು ಬ್ಯಾಡ್ ನ್ಯೂಸ್ ಕಾಲ್ ಬಂತು. ಸೊ ಹಂಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಬಂದು ಮತ್ತು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ನಮ್ಮನೆಯವರು ಚಿಕನ್ ಬೇರೆ ತೊಗೊಂಬಂದು ಇಟ್ಬಿಟ್ಟಿದ್ರು. ಸೊ ಹಂಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಹೋಗಿ ನೋಡಿದೆ. ಸ್ವಲ್ಪ ಬಿರಿಯಾನಿ, ಸ್ವಲ್ಪ ಚಾಪ್ಸ್ ಏನಾದರೂ ಮಾಡೋಣ ಅಂತ ಸುಮ್ಮನಾದೆ. ಅದಕ್ಕೆ ಮುಂಚೆ ಬೆಳಗ್ಗೆ ತಿಂಡಿ ತಿಂದಿದ್ದ ಪಾತ್ರೆ ಎಲ್ಲ ಇತ್ತು. ಸೊ ಆ ಪಾತ್ರೆನೆಲ್ಲ ಒಂದು ರೌಂಡ್ ತೊಳ್ಕೊಂಡು ಆಮೇಲೆ ಅಡುಗೆ ಮಾಡೋಕ್ಕೆ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟು ಪಾತ್ರೆ ತೊಳೆದೆ. ಸೊ ಒಂದೊಂದು ಸಲ ಎಷ್ಟು ಬೇಜಾರಾಗತ್ತೆ ಅಂದರೆ, ಏನಕ್ಕೆ ಏನು ಬದುಕಿದ್ದೇನು. ಬಟ್ ಒಂದೊಂದು ಹೇಳಿದ್ನಲ್ಲ ಬ್ಯಾಡ್ ನ್ಯೂಸ್ ಕೇಳಿದೆ ಅಂತ. ಸೊ ಬಟ್ ಅದು ಯಾಕೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ವ್ಲಾಗ್. ಬಟ್ ಸ್ವಲ್ಪ ಮರೆಯೋಣ ಅಂತ ಅಂದ್ಬಿಟ್ಟು ಏನಾದರೂ ಮಾಡಬೇಕಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಅದೇ ಥಾಟ್ಸೇ ಮೈಂಡಲ್ಲಿ ಓಡ್ತಾ ಇರುತ್ತೆ. ಹಾಗಾಗಿ ಮಾಡ್ತಾಯಿದ್ದೀನಿ. ನಮ್ಮನೆಯವ್ರ ಪಾಪ ಚಿಕನೆಲ್ಲ ತೊಳೆದಿಟ್ಬಿಟ್ಟು ಹೋಗಿದ್ರು. ನಾನು ಹಂಗೂ ಒಂದು ಸಲ ಸಮಾಧಾನ ಆಗಲಿಲ್ಲ, 1-2 ರೌಂಡು ತೊಳ್ಕೊಂಡೆ. ವಾಶ್ ಮಾಡಿಕೊಂಡು ಕೆಳಗಡೆ ಪ್ಲೇಟ್ ಇತ್ತಲ್ಲ ಅದನ್ನು ತೊಳೆದಿಟ್ಟೆ. ಹಿಂಗೆ ಲೈಫ್ ಹೆಂಗಾಗೋಗಿದೆ ಅಂದರೆ, ಚೆನ್ನಾಗಿರೋರೇ ಹೋಗ್ಬಿಡ್ತಾರೆ. ಮೊನ್ನೆ ಎಲ್ಲ ಮಾತಾಡ್ಕೊಂಡಿರ್ತೀವಿ. ನಾವು ತುಂಬ ದಿನದಿಂದ ಭೇಟಿ ಆಗಬೇಕು ಅಂತ ಅಂದ್ಕೊಂಡು ಭೇಟಿ ಆಗೋಕ್ಕಾಗಿರಲಿಲ್ಲ. ನನ್ನ ಬೆಸ್ಟ್ ಫ್ರೆಂಡ್ನ ತಾಯಿ ಒಬ್ಬರು ಎಕ್ಸ್ಪೈರ್ ಆಗಿಬಿಟ್ರು. ಚೆನ್ನಾಗೇ ಇರ್ತಾರೆ, ಅದು ಇದು ಬಂದಿರೋರು ಇರ್ತಾರೆ ಮಾರ್ರ, ಚೆನ್ನಾಗಿರೋರು ಹೋಗ್ಬಿಡ್ತಾರೆ. ಅದೇ ಬೇಜಾರು. ಏನು ಕಥೆನೋ ಏನೋ. ಇವತ್ತು ಅವ್ರು ಹೋಗಿದ್ದಾರೆ, ನಾಳೆ ನಾವು ಹೋಗ್ತೀವಿ. ಅಲ್ಲಿವರೆಗೂ ನಮ್ಮ ಕೈಯಲ್ಲಿ ಏನಾಗುತ್ತೋ ಒಳ್ಳೇದು ಅದು ಮಾಡ್ಕೊಂಡಿರಬೇಕು. ಏನು ಹೇಳೋಕ್ಕಾಗತ್ತೆ, ಇನ್ನೇನು ಮಾಡೋಕ್ಕಾಗತ್ತೆ. ನನಗಂತೂ ಇವತ್ತು ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ಚಿಕನ್ ಬೇರೆ ತೊಗೊಂಬಂದು ಇಟ್ಬಿಟ್ಟಿದ್ರ, ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮನಸ್ಸಿಲ್ಲದೇ ಇದ್ರು ಮನೆಯವ್ರಿಗಾದ್ರೂ ಏನಾದರೂ ಮಾಡಬೇಕಲ್ಲ. ಎರಡು ಈರುಳ್ಳಿ, 3 ಟೊಮೆಟೊ ಹೆಚ್ಚಿಟ್ಕೊಂಡೆ. ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗಿಬಿಟ್ಟಿತ್ತು, ಇರಲಿಲ್ಲ. ನನಗೂ ಬರುವಾಗ ತೊಗೊಂಡು ಬರೋದು ಮರ್ತೋಯ್ತು. ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಇದು ಹಂಗೆ ಜಜ್ಜಿ ಹಾಕ್ಕೊಳ್ಳೋಣ ಅಥವಾ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಹಂಗೆ ಇದು ಮಾಡ್ತಾಯಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಏನು ಅಂತ ಅಂದರೆ, ಬೆಳ್ಳುಳ್ಳಿ ಫುಲ್ಲು ಸ್ಮೂತಾಗಿ ಅದಾಗದೇ ಸಿಪ್ಪೆಲ್ಲ ಸುಲ್ಕೊಂಬಂದ್ಬಿಟ್ಟಿರುತ್ತೆ. ಒಂದು ಬೌಲಲ್ಲಿ ನೀರು ಹಾಕಿ ಹೊತ್ತು ಹಾಗೆ ಬಿಟ್ಟಿದ್ರೆ ಅದಾಗದೇ, ಅಂದರೆ ಸಿಪ್ಪೆ ಎಲ್ಲ ಸುಲ್ಕೊಂಬಂದಿರುತ್ತೆ. ಬಟ್ ನಾನು ಫುಲ್ ಸಿಪ್ಪೆನೂ ತೆಗಿಯಲ್ಲ, ಸ್ವಲ್ಪ ಮಾತ್ರ ತೆಗೆದಿಟ್ಕೊಂಡು ಹಂಗೆ ಹಾಕ್ಬಿಡ್ತೀನಿ. ಸೊ ಇವತ್ತು ನಾನು ಎಲ್ಲದೂ ಅಂದರೆ ಎಲ್ಲ ಪೇಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಡೈರೆಕ್ಟಾಗಿ ಏನು ಮಾಡ್ತಾಯಿಲ್ಲ. ಟೊಮೆಟೊ, ಈರುಳ್ಳಿ ಮಾತ್ರ ನಾನು ಒಗ್ಗರಣೆಗೆ ಹಾಕ್ಕೊಂಡು ಇದು ಮಾಡ್ತಾಯಿದ್ದೀನಿ. ಇನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ಇದು ಮಾಡ್ತಾಯಿರೋದು. ಶುಂಠಿ ಬೆಳ್ಳುಳ್ಳಿ ಅದು ಇದು ಮಸಾಲೆ ಆಳು ಮುಳು ಎಲ್ಲ ಇರ್ತಲ್ಲ ಅದೆಲ್ಲ. ಮೊದಲಿಗೆ ನಾನು ಅರ್ಧ kg ಚಿಕನ್ ತೊಗೊತಾಯಿದ್ದೀನಿ. ಸೊ ಇದಕ್ಕೆ ನಾವು 2 ಈರುಳ್ಳಿ, 3 ಟೊಮೆಟೊ, ಜೀರಿಗೆ, ಕಾಳುಮೆಣಸು, ಲವಂಗ, ಚಕ್ಕೆ, ಬೆಳ್ಳುಳ್ಳಿ ಮತ್ತು ಇದಕ್ಕೆ ತೊಳೆದಿಟ್ಕೊಂಡಿರೋಂತಹ
ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, 4 ಗ್ಲಾಸು ತೊಳೆದಿಟ್ಕೊಂಡಿರೋಂಥ ಅಕ್ಕಿ, 2 ಸ್ಪೂನು ಖಾರದ ಪುಡಿ, ಧನಿಯಾ ಮತ್ತು ಒಂಚೂರು ಅರಿಶಿನ, ಚೂರು ಫುಡ್ ಕಲರ್ ಇದು ಆಪ್ಷನಲ್ಲು, ಮತ್ತು ಗರಂ ಮಸಾಲ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತುಪ್ಪ. ಇವಾಗ ಗ್ರೈಂಡರ್ಗೆ ನಾವು ತೊಗೊಂಡಿದ್ವಲ್ಲ ಅದು ಮತ್ತು ಟೊಮೆಟೊ, ಸೊಪ್ಪು, ಹಸಿಮೆಣಸಿನ್ಕಾಯಿ, ಮಸಾಲೆ ಪೌಡರ್ ಇದೆಲ್ಲ ಹಾಕಿ ಒಂದು ಗ್ರೈಂಡ್ರ್ ಮಾಡ್ಕೋಬೇಕು. ಪೇಸ್ಟ್ ಥರ ಮಾಡಿಕೊಂಡು ಕುಕ್ಕರ್ಗೆ ಎಣ್ಣೆ ಮತ್ತು ಈರುಳ್ಳಿ, ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಡೀಪ್ ಫ್ರೈ ಆಗ್ತಾಯಿದೆ ಅಂತ ಗೊತ್ತಾದಾಗ ಚಿಕನ್ ಹಾಕಿ ಇನ್ನೊಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಎಲ್ಲ. ನೆಕ್ಸ್ಟ್ ಇದಕ್ಕೆ ಅರಿಶಿನ, ಉಪ್ಪು ಮತ್ತು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆ ಮತ್ತು ಇನ್ನೂ ಉಳಿದಿರುತ್ತಲ್ಲ ಆ ಮಸಾಲೆದು ನೀರು ಹಾಕಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡಿ, ಇದಕ್ಕೆ ನಾನು ಒಂದು ಫುಲ್ಲು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಸೊ ಇದು ಲೆಮನ್ ಡ್ರಾಪ್ ಹಾಕಿದ್ಮೇಲೆ ಇನ್ನೊಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಅಕ್ಕಿ ಹಾಕಿ, ನೀರು ಹಾಕಿ, ಅಕ್ಕಿಗೆ ಎಷ್ಟು ಗ್ಲಾಸು ಅಂತ ಅಂದ್ಬಿಟ್ಟು ನೀರು ಹಾಕಿ, ಆಮೇಲೆ ಇನ್ನೊಂದು ರೌಂಡ್ ಮಿಕ್ಸ್ ಮಾಡಿ ಗರಂ ಮಸಾಲ 1 ಪ್ಯಾಕೆಟ್ ಹಾಕಿದ್ದೀನಿ ನಾನು. ದೆನ್ನು 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ ಸ್ವಲ್ಪ ನನಗೆ ಶಾಸ್ತ್ರಕ್ಕಾದರೂ ಒಂಚೂರು ಕಲರಿಂಗ್ ಹಾಕ್ಕೊಂಡ್ರೆ ಸಮಾಧಾನ. ಸೊ ಲಿಡ್ ಕ್ಲೋಸ್ ಮಾಡೋಣ. ಸೊ 2 ವಿಷಲ್ ಆಗಿದೆ, ಓಪನ್ ಮಾಡ್ತಾಯಿದ್ದೀನಿ. ಏನು ಈ ಕಲರ್ ಆಗೋಗುತ್ತೆ. ಓಕೆ, ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡೆ. ಅಯ್ಯೋ ಒಂದೇ ಕೈಯಲ್ಲಿ ಇಟ್ಕೊಂಡ್ರೆ ಸರ್ಕಸ್ ಮಾಡಬೇಕು, ಹಂಗಾಗಿ ನನಗೆ ಹಾಕ್ಕೊಳಕ್ಕಾಗ್ತಿಲ್ಲ. ಹಿಂಗಾಗಿದೆ ಇವತ್ತು ಬಿರಿಯಾನಿ. ನೋಡಿ ಆಗಿದೆ ಇವತ್ತು. ಗ್ರೀನ್, ಲೈಟ್ ಗ್ರೀನ್ ಕಲರ್ ಅದು. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ನನಗೂ ಒಂದು ಸ್ವಲ್ಪ ಸಪ್ಪೆ ಆಗೋಗ್ಬಿಟ್ಟಿದೆ. ಓಕೆ ನೋಡೋಣ. ಇನ್ನೊಂದು ಪಾತ್ರೆಯಲ್ಲಿ ಇತ್ತಲ್ಲ ಚಿಕನ್ನು, ಅದನ್ನು ಇವತ್ತು ಸಂಜೆ ಲೈಟಾಗಿ ಗ್ರೇವಿ ಟೈಪ್ ಅಥವಾ ಚಾಪ್ಸ್ ಏನಾದರೂ ಮಾಡ್ತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಸೊ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಕ್ಷಮಿಸಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಹಾಗೆ ವೆಯ್ಟ್ ಮಾಡಿ, ನೀವು ಈಗ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು, ಬಾಯ್ ಆಲ್.